ಗುರುಗಳೇ ನಮಸ್ಕಾರ. ದಿಂಗಲೇಶ್ವರ ಶ್ರೀಗಳೇ ನಮಸ್ಕಾರ. ಕೇಳಿಸ್ತಿದ್ಯಾ? ಹಲೋ. ಕೇಳ್ತಾ ಇದೆ. ಗುರುಗಳೇ, ಹುಬ್ಬಳ್ಳಿಯಲ್ಲಿ ಪದೇ ಪದೇ ಈ ರೀತಿ ಘಟನೆಗಳು ನಡೀತಾ ಇದೆ. ತಾವಿವತ್ತು ಮನೆಗೆ ಹೋಗಿದ್ರಿ, ಅಂಜಲಿಯವ್ರ ಮನೆಗೆ ಹೋಗಿದ್ರಿ, ಅವ್ರ ಮನೆಯವರಿಗೆಲ್ಲ ಸಾಂತ್ವನ ಮಾಡಿದ್ರಿ. ಏನನ್ಸುತ್ತೆ ಗುರುಗಳೇ ಇದನ್ನಲ್ಲಿ ನೋಡಿದಾಗ? ಭಾಳ ನೋವಾಗುತ್ತೆ ನಮಗೆ. ಭಾಳಷ್ಟು ನೋವನಿಸ್ತಾ ಇದೆ ಇಲ್ಲಿ ಪ್ರಕರಣವನ್ನು ನೋಡಿಕೊಂಡ್ರೆ. ಬಹುಶಃ ನೇಹಾಳ ಹತ್ಯೆಯಲ್ಲಿ ಕಠಿಣ ಕ್ರಮವನ್ನು ತೆಗೆದುಕೊಂಡಿದ್ರೆ ಬಹುಶಃ ಇಂಥ ಮತ್ತೊಂದು ಘಟನೆ ಹುಬ್ಬಳ್ಳಿ ಒಳಗೆ ನಡೀತಿದ್ದಿಲ್ಲ ಅಂತ ಅನಿಸ್ತಾ ಇದೆ. ಅದರ ಜೊತೆಗೆ ಈ ಕುಟುಂಬಕ್ಕೆ ನಾವು ಬಂದು ಮಾತಾಡಿಸಿದಂಥ ಸಂದರ್ಭದಲ್ಲಿ ಈ ಕುಟುಂಬದ ಪರಿಸ್ಥಿತಿನೂ ಕೂಡ ಬಹಳಷ್ಟು ಚಿಂತಾಜನಕವಾಗಿರುವಂತಹ ಪರಿಸ್ಥಿತಿ. ಬಹುಶಃ ಇಲ್ಲಿ ಒಬ್ಬನೇ ಒಬ್ಬ ಪುರುಷ ಈ ಮನೆಯೊಳಗೆ ಇಲ್ಲ ಅನ್ನುವಂತಹದ್ದು. ಜೊತೆಗೆ ಗಂಡ ಹೆಂಡರು 4 ಹೆಣ್ಣು ಹುಟ್ಟಿದ ನಂತರದಲ್ಲಿ ಜಗಳ ಮಾಡ್ಕೊಳ್ತಾರೆ. ಆ ಜಗಳ ಮಾಡಿಕೊಂಡ ನಂತರದಲ್ಲಿ ಆ ಜಗಳದಲ್ಲಿ ನೊಂದಿರ್ತಕ್ಕಂಥ ಹೆಂಡತಿ ಸತ್ತು ಹೋಗಿಬಿಡ್ತಾಳೆ, ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾಳೆ. 4 ಹೆಣ್ಣು ಹುಡುಗರನ್ನ ತೆಗೆದುಕೊಂಡು ಆ ಹೆಣ್ಣು ಅಮ್ಮ ಅಂತ ನಾವೇನು ಕರಿತೀವಲ್ಲ, ಅವಳು ಆ ತನ್ನ ಹುಬ್ಬಳ್ಳಿಯ ಮನೆಯೊಳಗೆ ಬಾಡಿಗೆ ಮನೆಯೊಳಗೆ ಇಟ್ಟುಕೊಂಡು ಆ 4 ಮಕ್ಕಳನ್ನ ಜೋಪಾನ ಮಾಡ್ತಾಳೆ. ಯಾರ್ದೋ ಮನೆ ಮುಸುರಿ ತೊಳೆಯೋದು, ಯಾರ್ದೋ ಮನೆ ಕಸ ಹೊಡೆಯೋದು, ಈ ರೀತಿ ಮಾಡಿಕೊಂಡು ಆ ಮಕ್ಕಳನ್ನ ಜೋಪಾನ ಮಾಡಿರ್ತಕ್ಕಂಥದ್ದು ಇಲ್ಲಿ ನಮಗೆ ಬಂದ ಮೇಲೆ ಗೊತ್ತಾಗಿದೆ. ಆ ರೀತಿ ಬೆಳೆಸಿರ್ತಕ್ಕಂಥ ಮಕ್ಕಳಲ್ಲಿ ಹಿರಿಯ ಮಗಳಾಗಿರ್ತಕ್ಕಂಥ ಅಂಜಲಿ ದುಡಿಯಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಅವಳಿಗೆ ಬೇಕಾಗಿರ್ತಕ್ಕಂತಹದ್ದು ಯಾವುದೇ ಪ್ರೇಮ ಪ್ರಕರಣ ಅವು ಇವು ಅಲ್ಲ. ಅವಳಿಗೆ ಬೇಕಾಗಿರುವಂತಹದ್ದು ತನ್ನ 3 ಜನ ತಂಗಿಯರನ್ನ ಬೆಳೆಸಬೇಕು, ಓದಿಸ್ಬೇಕು. ತನ್ನನ್ನ ಜೋಪಾನ ಮಾಡಿರ್ತಕ್ಕಂಥ ತನ್ನ ಕುಟುಂಬವನ್ನ ರಕ್ಷಣೆ ಮಾಡಿರುವಂಥ ಅಜ್ಜಿಯನ್ನ ಜೋಪಾನ ಮಾಡ್ಬೇಕನ್ನುವಂಥ ಒಂದು ನಿಟ್ಟಿನೊಳಗಿದ್ದಾಗ ಅವಳು ಕೂಡ ಅಲ್ಲೆಲ್ಲೇ ಈ ಅಡಿಗೆ ಮಾಡುವಲ್ಲಿ, ನೀಡುವಲ್ಲಿ, ಹೋಗುವ ಕೆಲಸವನ್ನು ಮಾಡಿಕೊಂಡು ಬಂದು ಕುಟುಂಬವನ್ನ ರಕ್ಷಣೆ ಮಾಡ್ತಿರ್ತಾಳೆ, ತಂಗಿಗಳನ್ನು ಓದಿಸ್ತಿರ್ತಾಳೆ. ಅಂತಹ ಕುಟುಂಬದೊಳಗೆ ಏನಾಗುತ್ತೆ ಅಂತಂದ್ರೆ ಏಕಕಾಲಕ್ಕೆ ಫೋನ್ ಕರೆಗಳು ಬರಲಿಕ್ಕೆ ಪ್ರಾರಂಭ ಮಾಡ್ತವೆ. ನಮ್ಮನ್ನು ಪ್ರೀತಿ ಮಾಡಬೇಕು ಹಾಗೆ ಹೀಗೆ ಅಂತೇಳಿ ಪೋಲಿ ಹುಡುಗರೆಲ್ಲ ಫೋನ್ ಮಾಡುವಂತ ಸಂದರ್ಭದಲ್ಲಿ ಸೀದಾ ಹೋಗಿ ಅವರು ಪೊಲೀಸ್ ಸ್ಟೇಷನ್ಗೆ ಹೇಳ್ಕೊಳ್ತಾರೆ. ಅಂದ್ರೆ ಅಜ್ಜಿ ಮತ್ತು ಈ ಅಂಜಲಿಯ ತಂಗಿ ಒಂದು SSLC ಓದುವಂತ ಹುಡುಗಿ ಇಬ್ರು ಸೇರಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಮ್ಗೆ ಹಿಂಗಾಗ್ತಾ ಇದೆ, ನಮ್ಗೆ ರಕ್ಷಣೆ ಕೊಡ್ರಿ ಅಂತ ಕೇಳ್ಕೊಂಡ್ರೆ ನೇಹಾಳ ಹತ್ಯೆ ಹುಬ್ಬಳ್ಳಿಯಲ್ಲಿ ಆಗಿರೋದ್ರಿಂದ ಇದು ಹೀಗೆ ನಡೀತಿರ್ತದೆ, ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬಾರದು, ಇವೆಲ್ಲ ಮೂಢನಂಬಿಕೆ, ಇದೆಲ್ಲ ಭ್ರಮ ಅನ್ನುವಂಥ ಮಾತನ್ನ ಪೊಲೀಸ್ ಇಲಾಖೆಯವರು ಹೇಳಿ ಕಳಿಸಿರ್ತಕ್ಕಂಥದ್ದು ಅತ್ಯಂತ ಪೊಲೀಸ್ ಇಲಾಖೆಯ ನಾಚಿಕೆಗೇಡಿ ಕೆಲಸ ಇದಾಗಿದೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇವೆ. ಪೊಲೀಸ್ ಇಲಾಖೆನೇ ಈ ಕೊಲೆಗೆ ಕಾರಣ ಅನ್ನುವಷ್ಟರ ಮಟ್ಟಿಗೆ ಬಹುಶಃ ನಮಗಿಲ್ಲಿ ಭಾಸವಾಗ್ತಾ ಇದೆ. ಕಾರಣ ಅಂತಂದ್ರೆ ಅವರು ಅಜ್ಜಿ ಮತ್ತು ಆ ಮೊಮ್ಮಗಳು ಹೋಗಿ ಕಂಪ್ಲೇಂಟ್ ಅನ್ನ ಕೊಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಬಹುಶಃ ಇಲಾಖೆಯವರು ಆ ಕೂಡಲೇ ಆ ವ್ಯಕ್ತಿಯನ್ನ ಬಂಧಿಸೋದಾಗ್ಲಿ, ಕರೆಸೋದಾಗ್ಲಿ, ಅವನನ್ನ ತಮ್ಮ ಸುಪರ್ದಿಗೆ ಪಡೆಯೋದಾಗ್ಲಿ ಮಾಡಿದ್ರೆ ಈ ಹತ್ಯೆಯನ್ನ ನಿಲ್ಲಿಸಬಹುದಾಗಿತ್ತು ಅಂತಕ್ಕಂತಹದ್ದು. ಬಹುಶಃ ಇಲ್ಲಿ ಕಾನೂನಿನ ವ್ಯವಸ್ಥೆ ಸರಿಯಾಗಿ ಉಳಿದಿಲ್ಲ ಅನ್ನೋದಕ್ಕೆ ಬಹುಶಃ ಇವೆರಡೂ ಪ್ರಕರಣಗಳು ನಮ್ಗೆ ಗೋಚರಿಸ್ತಾ ಇದ್ದಾವೆ ಅಂತಕ್ಕಂಥದ್ದು. ಶ್ರೀಗಳೇ, ಈಗ ಆ ಕೊಲೆ ಮಾಡುವ ಆ ರಾಕ್ಷಸರ ಮನಸ್ಥಿತಿ ಹೇಗಿರಬಹುದು ಅಂತ, ಹೇಗಿತ್ತು ಅಂತ ಶ್ರೀಗಳೇ? ಕೊಲೆ ಮಾಡುವ ವ್ಯಕ್ತಿಗಳ ಮನಸ್ಥಿತಿ ಹೇಗಿತ್ತು ಅನ್ನೋದಕ್ಕೆ ರಾಕ್ಷಸರ ಮನಸ್ಥಿತಿ ಅಂತ ನೀವೇನು ಹೇಳ್ತಾ ಇದ್ದೀರಿ, ಅದು ರಾಕ್ಷಸರ ಮನಸ್ಥಿತಿಯ ಹೊರತಾಗಿ ಮನುಷ್ಯರ ಮನಸ್ಥಿತಿ ಅಲ್ಲ ಅಂತಕ್ಕಂಥದ್ದು. ರಾಕ್ಷಸರ ಒಂದು ನಿಯಂತ್ರಣವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರ ಮತ್ತು ಕಾನೂನು. ಅಂತಹ ರಾಕ್ಷಸರು ಎಲ್ಲೆಲ್ಲಿದ್ದಾರೆ ಆ ಪತ್ತೆಯನ್ನು ಹಚ್ಚುವಂತ ಪ್ರಯತ್ನ ಮಾಡಬೇಕು. ಈಗ ನೋಡಿ, ನಾವು ಕುಟುಂಬ ಕಂಪ್ಲೇಂಟ್ ಯಾಕೆ ಕೊಡ್ಲಿಲ್ಲ ಅನ್ನುವಂತ ಪ್ರಶ್ನೆಯನ್ನ ಬಹಳ ಕಡೆಗೆ ಉದ್ಭವ ಮಾಡ್ತಾರೆ ಬಹಳಷ್ಟು ಜನ ಬುದ್ಧಿಜೀವಿಗಳು. ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದವರು ಕಂಪ್ಲೇಂಟ್ ಅನ್ನು ತೆಗೆದುಕೊಳ್ಳದೆ ಇರುವಂತಹ ಪರಿಸ್ಥಿತಿ ಒಳಗೆ ಇಲಾಖೆಗಳಿದ್ದಾಗ ಹಂಗಾದ್ರೆ ಯಾರಿಗೆ ತಮ್ಮ ನೋವನ್ನ ಹೇಳ್ಕೋಬೇಕು ಅನ್ನುವಂತಹ ಪರಿಸ್ಥಿತಿ ಇವತ್ತಿನ ದಿವಸ ಇಡೀ ಹುಬ್ಬಳ್ಳಿ ಧಾರವಾಡ ಅಷ್ಟೇ ಅಲ್ಲ, ಈ ಕರ್ನಾಟಕದೊಳಗೆ ನಾವು ಹೇಗೆ ಬದುಕಬೇಕು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವರೆಲ್ಲ ಮಣ್ಣಿನ ದಿವಸ ರಾಜಕಾರಣಿಗಳು, ಕೇಂದ್ರ ಸಚಿವರು, ಕೇಂದ್ರ ಮಟ್ಟದಲ್ಲಿ ಒಂದು ಪಕ್ಷಗಳ ಅಧಿಕಾರಿ ಏನಂತೀರಿ ನೀವು, ಅಧ್ಯಕ್ಷರುಗಳು, ಇಲ್ಲಿ ಶಾಸಕರುಗಳು, ಮಂತ್ರಿಗಳು ಎಲ್ಲರೂ ಕೂಡಿ ಒಂದು ಪ್ರಕರಣದಲ್ಲಿ ಬಂದು ನಿಲ್ತಾರೆ. ಕಾರಣ ಅಂತಂದ್ರೆ ಚುನಾವಣೆ ಇತ್ತು, ಆ ಚುನಾವಣೆಯೊಳಗೆ ಅದರ ಲಾಭಾಂಶವನ್ನು ಪಡಿಬೇಕು ಅಂತಾರೆ. ಇಲ್ಲೊಂದು ಕುಟುಂಬ ಈ ರೀತಿ ದುಃಖ ಸಾಗರದಲ್ಲಿದ್ದಂಥ ಸಂದರ್ಭದಲ್ಲಿ ಯಾವುದೇ ಒಬ್ಬ ಬಿಜೆಪಿಯವರಾಗಲಿ ಕಾಂಗ್ರೆಸ್ನವರಾಗಲಿ ಈ ಕಡೆ ತಲೆ ಹಾಕದೇ ಇರತಕ್ಕಂಥದ್ದು ರಾಜಕಾರಣಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಮತ್ತು ಸ್ವಾರ್ಥಕ್ಕೆ ಇದು ಒಂದು ಸಾಕ್ಷಿಯಾಗಿದೆ. ಶ್ರೀಗಳ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಅಭಿಯಾನವನ್ನು ಮಾಡ್ತಾ ಇದೆ. ತಾವು ತಮ್ಮ ನೇತೃತ್ವದಲ್ಲಿ ನಾಳೆ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದೀರಿ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಗುರುಗಳೇ? ನಾಳೆ ಅಂಬಿಗರ ಸಮಾಜದವರು ಪ್ರತಿಭಟನೆಯನ್ನು ಇಟ್ಟುಕೊಂಡಿದ್ದಾರೆ. ಅಂಬಿಗರ ಸಮಾಜದ ಪೀಠದ ಸ್ವಾಮಿಗಳು ನಾನು ಕೂಡ ಆತ್ಮೀಯರಾಗಿರೋದ್ರಿಂದ ಈಗಾಗಲೇ ನಾನು ಅವ್ರ ಜೊತೆಗೆ ಮಾತಾಡಿಕೊಂಡು ಬಂದಿದ್ದೇನೆ. ನಾವು ಮಠಾಧಿಪತಿಗಳು, ರಾಜಕಾರಣಿಗಳು ಅವ್ರ ಬೆನ್ನಿಗೆ ನಿಲ್ಲದೆ ಇರೋದ್ರಿಂದ ನಾವೇ ಮಠಾಧಿಪತಿಗಳು ಆ ಕುಟುಂಬದ ಬೆನ್ನಿಗೆ ನಿಲ್ಲೋಣ, ನಾವು ಸರ್ಕಾರವನ್ನ ಬೆನ್ನು ಹತ್ತೋಣ.
ಎಲ್ಲ ಸಮಾಜದವರು ಹಮ್ಮಿಕೊಂಡಿರ್ತಕ್ಕಂಥ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳೋಣ ಅನ್ನುವಂಥ ಮಾತನ್ನು ಹೇಳಿದ್ದೇನೆ. ನಾಳಿನ ದಿವಸ ಅಂಬಿಗರ ಸಮಾಜದವರು ಹಮ್ಮಿಕೊಂಡ ಪ್ರತಿಭಟನೆಯಲ್ಲಿ ನಾವು ಪಾಲ್ಗೊಳ್ತೇವೆ. ಖಂಡಿತ. ಬಹುಶಃ ನಾಳಿನ ದಿವಸ ಏನು ನಿರ್ಣಯವನ್ನ ಸಮಾಜದವರು ತೆಗೆದುಕೊಳ್ತಾರೆ ಆ ನಿರ್ಣಯದ ಜೊತೆಗೆ ನಾವು ಇರ್ತೇವೆ ಅಂತಕ್ಕಂಥದ್ದು, ಈ ಕುಟುಂಬದ ಜೊತೆಗೆ ನಾವು ಇರ್ತೇವೆ ಅಂತಕ್ಕಂಥದ್ದು. ಈಗಾಗಲೇ 3000 ಮಠದ ಸ್ವಾಮೀಜಿಯವರು ಇಲ್ಲಿ ಮಾತಾಡಿಸ್ಲಿಕ್ಕೆ ಬಂದು ಆ 2 ಮಕ್ಕಳನ್ನು, ಓದುವ ಮಕ್ಕಳನ್ನು ನಾವು ಮಠದಿಂದ ಓದಿಸ್ತೇವೆ ಅನ್ನುವಂಥ ಮಾತನ್ನು ಹೇಳಿ ಹೋಗಿದ್ದಾರೆ ಅನ್ನುವಂಥ ಮಾತನ್ನು ನಾನು ಕೇಳಿದೆ. ನಾನು ಕೂಡ ಇಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ, ಕುಟುಂಬದ ನೆಮ್ಮದಿಗಾಗಿ, ಕುಟುಂಬದ ಒಂದು ಬಲಪಡಿಸಲಿಕ್ಕಾಗಿ, ಅವರ ದುಃಖದಲ್ಲಿ ನಾವು ಕೂಡ ಪಾಲ್ದಾರರಾಗಬೇಕು ಅನ್ನುವಂಥ ಕಾರಣಕ್ಕಾಗಿ ಏನು 2 ಓದುವ ಹುಡುಗರಿದ್ದಾವೆ, ಅವು ಓದಿದ ನಂತರದಲ್ಲಿ ಮದುವೆಯ ಜವಾಬ್ದಾರಿಯನ್ನ ನಮ್ಮ ಮಠ ಹೊರ್ತದೆ. ಯಾರೂ ಇಲ್ಲ ಅಂತಂದ್ರೆ ಆ 2 ಕುಟುಂಬಗಳನ್ನ ನಮ್ಮ ಸಿರಹಟ್ಟಿ ಮಠ ಮತ್ತು ದಿಂಗಾಲೇಶ್ವರ ಮಠ ದತ್ತು ತೆಗೆದುಕೊಳ್ಳಿಕ್ಕೆ ನಾವು ತಯಾರಿದ್ದೇವೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇವೆ. ಖಂಡಿತ ಬಹಳ ಉತ್ತಮವಾದ ವಿಚಾರ ಹೇಳಿದ್ರಿ ಗುರುಗಳೇ, ಧನ್ಯವಾದ.